ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ನನ್ನ ಡೈಲಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಶನಿವಾರ. ನಾವು ಎಷ್ಟೋ ದಿನದಿಂದ ಅನ್ಕೋಲಿಗತ್ತಿದ್ವಿ ಅಲ್ಲಿ ಹೋಗಬೇಕು ಅಂತ ಒಟ್ಟ ಆಗಿರಲಿಲ್ಲ. ಸೊ ಇವತ್ತು ಆ ದಿನ ಬಂದೇ ಬಿಡ್ತು. ಮುಂಜಾನೆ ಲಘು ರೆಡಿಯಾಗಿ ಸ್ವಲ್ಪ ಉಪ್ಪಿಟ್ಟೆಲ್ಲ ತಿಂದು ಹೊರಟ್ವಿ ನಾವು. ಎಲ್ಲಪ್ಪ ಅಂದರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ನೋಡ್ರಿ, ನಾವು ಸಿಲ್ಕ್ ಬೋರ್ಡ್ ಕಡೆ ಹೊಂಟೀವಿ. ನೀವು ಪ್ಲೀಸ್ ವಿಡಿಯೋ ಇಲ್ಲಿ ಪಾಸ್ ಮಾಡಿ ಕಮೆಂಟ್ನಾಗ ತಿಳಿಸ್ಬೋದು ನಾವು ಎಲ್ಲಿ ಹೋಗ್ತಿರ್ಬೋದು ಅಂತ. ಎಸ್, ನಾವು ಜಯನಗರ 5th ಬ್ಲಾಕ್ನಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಇಲ್ಲಿ ಬಂದರೆ ಏನೋ ಒಂಥರ ಮನ್ಸಿಗೆ ಶಾಂತಿ ಸಿಗ್ತದೆ ನೋಡ್ರಿ, ಹೌದಲ್ರಿ? ಬೆಂಗಳೂರಿಂದ ಇಷ್ಟು ಬ್ಯುಸಿ ಲೈಫ್ನಾಗ ಹಿಂಗೆ ಗುಡಿ ಮಠಕ್ಕೆ ಹೋಗೋದೇ ಒಂದು ಬ್ಲೆಸ್ಸಿಂಗ್ ನೋಡ್ರಿ. ಇಲ್ಲಿ ಕಾಲಿಟ್ಕೊಂಡ್ಲೆ ಟೋಟಲ್ ಪಾಸಿಟಿವ್ ವೈಬ್ಸ್, ಆ ಭಕ್ತಿ, ಆ ಶಾಂತಿ, ಆಹಾ ಏನು ಹೇಳಬೇಕಂತ ಗೊತ್ತಾಗವಲ್ತು ನನಗೆ. ಇಲ್ಲಿ ನೋಡ್ರಿ, ರಾಯರಿಗೆ ಮುಟ್ಟಿ ನಮಸ್ಕಾರ ಮಾಡೋದು ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥೇಳಿ ನಮ್ಮ ಕುಟುಂಬಕ್ಕೆ ನಿಮ್ಮ ಎಲ್ಲರಿಗೂ ಆರೋಗ್ಯ, ಸಂತೋಷ, ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ವಿ. ಮನಸ್ಸಿಗೆ ನೆಮ್ಮದಿ ಸಿಗೋ ಜಾಗ ಅಂದರೆ ಇದು ನಮ್ಮ ರಾಯರ ಮಠ. ಆ ಮಂತ್ರಗಳು, ಆ ಮಂತ್ರಾಕ್ಷತೆ, ಆ ಮಂಗಳಾರತಿ, ಅಲ್ಲಿ ಬರುವ ನೂರಾರು ಸಾವಿರಾರು ಭಕ್ತಾದಿಗಳಿಗೆ ನೋಡ್ಕೋತ ಕೂತ್ರ ಆಹಾ ಎಂಥ ಫೀಲಿಂಗ್ ಅಂತ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ರಾಯರ ಮಠದಿಂದ ಹೊರಗೆ ಬರಬೇಕಾದ್ರೆ ಮನಸ್ಸಿಗೆ ಭಾಳ ತೃಪ್ತಿ ಅನ್ನಿಸ್ತು. ಮುಖದ ಮೇಲೆ ಒಂದೇನೋ ಶಾಂತಿಯ ನಗು ಅದೇನೋ ಆಟೋಮೆಟಿಕ್ಕಾಗಿ ಹಾಗೆ ಬಂದುಬಿಡ್ತದೆ ನೋಡ್ರಿ, ಹೌದಿಲ್ರಿ? ನೆಕ್ಸ್ಟ್ ನಾವು ರಾಗಿಗುಡ್ಡಕ್ಕೆ ಹೋದ್ವಿ. ಶನಿವಾರ ಇರೋದ್ರಿಂದ ಭಾಳ ರಶ್ ಇತ್ತು. ನಾವು ಅರೌಂಡ್ 11:30 ಏನು ಪೌಣೆ 12ಕ್ಕೆ ಮುಟ್ಟಿದ್ವಿ. ಕ್ಯೂ ನೋಡ್ರಿ ಅಲ್ಲಿ ಎಷ್ಟಿತ್ತು. ಭಾಳ ಚಲೋ ಮೇಂಟೈನ್ ಮಾಡ್ಯಾರ. ಮೂವಿಂಗ್ ಕ್ಯೂ ಇತ್ತು, ಸೊ ಅಷ್ಟೇನು ಟೈಮ್ ತೊಗೋಲಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಲೋ ವಾತಾವರಣದ, ಭಾಳ ಗಿಡ ಎಲ್ಲ ಇದ್ವು, ನೀಟಾಗೆಲ್ಲ ಮೇಂಟೈನ್ ಮಾಡ್ಯಾರ, ಶಾಂತಿತ್ತು. ಮತ್ತಿಲ್ಲಿ ಹಲಸಿನ ಹಣ್ಣು ಗಿಡನೂ ಇದ್ವು. ನಮಗೊಂದು 2 ಹಲಸಿನ ಹಣ್ಣು ಕಾಣಿಸಿದ್ವು. ನಾನು ಅದೇ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಿದ್ದೆ, ಹಲಸಿನ ಹಣ್ಣಂದರೆ ಗಿಡ ಹೆಂಗಿರ್ತದೋ, ಅವ್ರೇನು ನಮ್ಮ ಮಕ್ಕಳಿಗೆ ಏನೂ ಗೊತ್ತಿಲ್ಲಲ್ಲ, ಸೊ ಇವೆಲ್ಲ ಹೇಳ್ಕೊಡ್ಬೇಕಾಗ್ತದೆ. ಇಲ್ಲಿರೋ ಹನುಮಾನ್ ದಾರ ಇಲ್ಲಿಂದ ಮೇನ್ ಅಟ್ರ್ಯಾಕ್ಷನ್ ಅದ. ಅಲ್ಲಿ ಮ್ಯಾಲೆ ಹತ್ಕೊಂಡು ಹೋದ್ರೆ ಮೂಲ ಗಣಪತಿ ವಿಗ್ರಹ ನೋಡ್ಬೋದು. ಮತ್ತು ಇನ್ನೂ ಹಿಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಒಳಗೆ ಅನ್ನಪೂರ್ಣೇಶ್ವರಿ ದೇವಿಗೆ ಅಕ್ಕಿ ಸೇವೆನೂ ಮಾಡ್ಬೋದು. ಅಕ್ಕಿ ಅಲ್ಲೇ ಕೊಡ್ತಾರೆ, ಅಥವಾ ನೀವು ತೊಗೊಂಡು ಬರ್ಬೋದು. ದೊಡ್ಡ ಗಣಪತಿನೂ ಅದ ಒಳಗೆ. ದರ್ಶನ ಎಲ್ಲ ಭಾಳ ಚಲೋ ಆಯಿತು. ಹನುಮಾನ್ ದೇವರಿಗೆ ದರ್ಶನ ಮಾಡಿಕೊಂಡು ಮಹಾಪ್ರಸಾದ ಇತ್ತು ಅಲ್ಲಿ. ಅವತ್ತಿನ ದಿನ ಬಿಸಿ ಬಿಸಿ ಹುಗ್ಗಿ, ಪಾಯಸ, ಮೊಸರನ್ನ ಎಲ್ಲ ಇತ್ತು. ಖರೇನೆ ನಮ್ಮ ಅದೃಷ್ಟ ಅಂತ ಹೇಳಬೇಕು. ಈ ಥರ ಮಹಾಪ್ರಸಾದ ಎಲ್ಲ ಸಿಗೋದಂದ್ರೆ ಸುಮ್ಮಲ್ಲ, ಎಲ್ಲರಿಗೂ ಸಿಗಲ್ರಿ. ಪುಣ್ಯ ಮಾಡಿರಬೇಕು ನೀವು, ದೇವ್ರ ಆಶೀರ್ವಾದ ಪ್ರಸಾದ ಸಿಗ್ಬೇಕಂದ್ರೆ, ಹೌದಲ್ರಿ? ಆಮೇಲೆ ಸ್ವಲ್ಪ ಇದು ಪಂಚಾಮೃತ ಅದೆಲ್ಲ ಅಲ್ಲಿ ಹಂಚ್ಲಿಗತ್ತಿದ್ರು. ಸೊ ಅದನ್ನೆಲ್ಲ ತಗೊಂಡು ಮತ್ತು ಇನ್ನೊಂದು ಸತಿ ನಾವು ಅಲ್ಲಿ ಹನುಮಾನ್ ದಾರ ಹತ್ರ ನೋಡಿ, ಕ್ಲಿಯರಾಗಿ ನೋಡಿ ಅಲ್ಲೊಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಬರೋಷ್ಟಿಗೆ ಒಂದು 2-2:30 ಏನೋ ಆಗಿತ್ತು ಮನೆಗೆ ಬರಬೇಕಾದ್ರೆ. ಇಲ್ಲಿ ನೋಡ್ಬೋದು ನೀವು ರಾಗಿಗುಡ್ಡದ ಟೈಮಿಂಗ್ಸ್ ಮುಂಜಾನೆ 8:30 ಮಧ್ಯಾಹ್ನ 12:15 ತನಕ ಓಪನ್ ಇರ್ತದೆ. ಆಮೇಲೆ ಸ್ವಲ್ಪ ನಂದು ಬಟ್ಟೆ ಹೊಲಿಯೋ ಮಷಿನ್ ಕೆಟ್ಟಿತ್ತು, ಅದು ಒಂದು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಇವ್ರ ಅಂಕಲ್ ಭಾಳ ಚಲೋ ಎಲ್ಲ ತಿಳಿಸ್ಕೊಟ್ರು ನನಗೆ. ನಾ ಗಜನಿ ಇದ್ದಂಗೆ ಏನೂ ನೆನಪಿರಲ್ಲ ಅಂತ ಅವ್ರು ಹೇಳೋ ಎಲ್ಲ ಮಾತು ರೆಕಾರ್ಡ್ ಮಾಡ್ಕೊಂಡು ಬಂದೀನಿ. ನೋಡೋಣ ಎಷ್ಟು ಹೊಲಿತೀನಂತ. ಓಕೆ ಗಾಯ್ಸ್, ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್